लक्ष्मणो दक्षिणे यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम् वेदान्तार्थतदाभास क्षीरनीरविवेकिनम् नमामि भगवत्पादं परहंसधुरन्धरम्। ಕೆಲವೊಂದು ವಿಷಯಗಳು ಎಷ್ಟು ಸಾರಿ ಹೇಳಿದರೂ ಕೂಡ ಅದನ್ನು ಸ್ವೀಕಾರ ಮಾಡೋದು ಕಷ್ಟವಾಗುತ್ತೆ ಅಂತ ಅನಿಸುತ್ತೆ ಕೆಲವೊಂದು ಬಾರಿ ನೋಡಿದ್ರೆ. ಉದಾಹರಣೆಗೆ ನಿಮಗೆ ಅನಾರೋಗ್ಯವಾಗಿದೆ, ಮೊದಲೇ ಅನಾರೋಗ್ಯಕ್ಕೊಳಗಾದ, ಹಾಗಾಗಿ ನೀನು ಎಣ್ಣೆ ಪದಾರ್ಥ ಇದೆಲ್ಲ ತಗೊಳ್ಬೇಡ, ಇನ್ನು ಬಿಗಡಾಯಿಸುತ್ತೆ ಅಂತ ಎಷ್ಟು ಸಾರಿ ಹೇಳಿದರೂ ಕೂಡ ಏನೋ ಒಂದು ಸಾರಿ ಕೇಳಿದಾಗ ಮಾಡೋದು, ಆಮೇಲೆ ಸ್ವಲ್ಪ ಸ್ವಲ್ಪ ತಗೊಳ್ತೇನೆ ಅಂತ ತಗೊಳ್ಳೋದು, ಆಮೇಲೆ ಮತ್ತೆ ಬೇಕಾದ್ರೆ ತಗೊಳ್ಳೋದು, ಆಮೇಲೆ ಹೆಚ್ಚು ತಗೊಳ್ಳೋದು. ನಡೀತಾ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ. ಕೊನೆಗೆ ದುಃಖವನ್ನು ಅನುಭವಿಸೋದು ನಾವೇ. ಹಾಗೆ ಕೆಲವೊಂದು ವಿಚಾರಗಳು ನಮ್ಮ ಕಣ್ಣ ಮುಂದೆ ಬೇರೆಯವ್ರನ್ನ ನೋಡಿದಾಗಲೂ ಕಾಣುತ್ತೆ, ನಮ್ಮನ್ನೇ ನಾವು ನೋಡಿಕೊಂಡ್ರು ಕೂಡ ಕಾಣುತ್ತೆ. ಅಷ್ಟಾದರೂ ಕೂಡ ನಾವು ಅದನ್ನು ಮತ್ತೆ ಮರೆತು ಬಿಡ್ತೇವೆ ಅಂತ ಹೇಳಿ ಜ್ಞಾನಿಗಳಾದವರು, ಉಪನಿಷತ್ತು ಎಲ್ಲರೂ ಕೂಡ ಅದನ್ನು ಎಚ್ಚರಿಸುತ್ತಾ ಇರ್ತಾರೆ. ಸ್ವೀಕಾರ ಮಾಡೋದು ಬಿಡುವುದು ಅವರ ಸ್ವಾತಂತ್ರ್ಯ ತಾನೆ. ಕಠೋಪನಿಷತ್ತಿನಲ್ಲಿ ನಚಿಕೇತನ ಒಂದು ಉಪಾಖ್ಯಾನದ ಮೂಲಕ ಹಣ, ಯೌವನ, ಭೂಮಿ ಮೊದಲಾದ ಎಲ್ಲ ವಿಚಾರಗಳನ್ನು ಕೂಡ ಆ ಉಪನಿಷತ್ತು ಅದರ ಒಂದು ಅಶಾಶ್ವತ ಒಂದು ಗುಣ, ಅಶಾಶ್ವತತೆ, ನಶ್ವರವಾದದ್ದು ಅಂತ ಅನ್ನೋದನ್ನು ಮತ್ತೆ ಮತ್ತೆ ಹೇಳುತ್ತೆ. ಮಾತ್ರವಲ್ಲ, ಅದನ್ನು ನಚಿಕೇತ ಹೇಳಿದಾಗ ಯಾವ ಬಹಳ ಶ್ಲಾಘನೆ ಮಾಡಿ, ಇಲ್ಲ ನೀನು ಯೋಗ್ಯನಾಗಿದ್ದಿ, ಹಾಗಾಗಿ ನಾನು ಉಪದೇಶ ಮಾಡುತ್ತೇನೆ ಅಂತ ಹೇಳಿದ್ದನ್ನು ಕೇಳ್ತೇವೆ ನಮ್ಮ ಕಥೆಯನ್ನು. ನಾನು ನಚಿಕೇತನಿಗೆ ಹೇಳಿದ್ದಾನೆ ಅಂತ ನನಗೆ ಬಿಟ್ಟು ಬಿಡ್ತೇವೆ ನಾವು. ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲಿ ಬಹಳ ಕಡೆ ಹೇಳ್ತಾರೆ. ಒಂದು ಕಡೆ ಹೇಳೋದನ್ನು ನಾನು ಉಲ್ಲೇಖ ಮಾಡ್ತೇನೆ. ಅವ್ರು ಹೇಳ್ತಾರೆ, ಅನಿತ್ಯಂ ಯೌವನಂ ರೂಪಂ ಜೀವಿತಂ ದ್ರವ್ಯ ಸಂಚಯ. ಇದೆಲ್ಲವೂ ಕೂಡ ಅನಿತ್ಯ. ಇದನ್ನೇನು ವಿವರಿಸಬೇಕಾದೇ ಇಲ್ಲ. ಇದೆಲ್ಲ ನಾನು ನಿತ್ಯ ಮಾತಿನಲ್ಲೂ ಕೂಡ ಹೇಳೋರು. ಉಪನ್ಯಾಸ ಅಂತ ಇದ್ರ ಬಗ್ಗೆ ಗಂಟೆ ಮಾಡುವರೇ ನಾವು. ಮಾತಿನಲ್ಲೂ ಕೂಡ ನಾವು ಹೇಳ್ತಾನೆ ಇರ್ತೇವೆ. ಯೌವನವಾಗಲಿ, ರೂಪವಾಗಲಿ, ಬದುಕು, ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಣ, ಅದು ಕೂಡ ಅನಿತ್ಯವಾದ. ಆರೋಗ್ಯಂ, ಇದು ಕೂಡ ಅನಿತ್ಯವಾದ್ದು. ಯಾವ ಕ್ಷಣಕ್ಕೆ ಬೇಕಾದರೂ ಏರ್ಪೇರಾಗ್ಬೋದು. ಪ್ರಿಯ ಸಂವಾಸೋ, ನಮಗೆ ಪ್ರಿಯರಾದವರ ಒಂದು ಸಹವಾಸ, ಅವರೊಂದು ಸಂಪರ್ಕ, ಅದು ಕೂಡ ಅಷ್ಟೇ ಕೆಲವು ಕ್ಷಣಗಳಿರ್ತವೆ, ಆಮೇಲೆ ಮತ್ತೆ ಬಿತ್ತೋರು. ಹಾಗಾಗಿ ವ್ಯಾಸ ಮಹರ್ಷಿ ಹೇಳ್ತಾರೆ, ಅತ್ರ ಪಂಡಿತ ನಗೃತ್ಯ. ವಿವೇಕಿಯಾದವ ಇಲ್ಲಿ ಇಂಥ ವಿಷಯಗಳಲ್ಲಿ ಮನಸ್ಸನ್ನು ಕೊಡಬಾರ್ದು, ಆಸೆಯನ್ನು, ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಇಟ್ಕೊಂಡಿದ್ದೆಲ್ಲ ಏನಾಗುತ್ತೆ, ಆಯುಷ್ ವ್ಯರ್ಥವಾಗುತ್ತೆ ಅಷ್ಟೇ, ಮನುಷ್ಯ ಜನ್ಮ ನಷ್ಟವಾಗುತ್ತೆ. ಇಟ್ಕೊಳ್ಬಾರ್ದು ಅಂದರೆ ಈ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ ವ್ಯಾಸ ಮಹರ್ಷಿ. ಉಪನಿಷತ್ತು ವ್ಯಾಸರು ಹೇಳಿದ್ದನ್ನು ಭಗವತ್ಪಾದರಿಂದ ಬಿಡೋದಕ್ಕೆ ಸಾಧ್ಯ ಇದೆ. ಭಗವತ್ಪಾದರು ಕೂಡ ಎಲ್ಲ ಕಡೆಗಳಲ್ಲಿಯೂ ಕೂಡ, ಅದು ಭಾಷ್ಯ ಇರಲಿ, ಪ್ರಕರಣ ಗ್ರಂಥ ಇರಲಿ, ಅಥವಾ ಸ್ತೋತ್ರಗಳಿರಲಿ, ಎಲ್ಲ ಕಡೆ ಉಲ್ಲೇಖ ಮಾಡ್ತಾರೆ. ನಾನು ಅತಿ ಪ್ರಸಿದ್ಧವಾದ ನಮಗೆ ಗೊತ್ತಿರೋದನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಅದು ಒಂದು ಕಡೆ ಅಲ್ಲ, ಆ ಒಂದು ಸ್ತೋತ್ರದಲ್ಲೇ ಅನೇಕ ಕಡೆಗಳಲ್ಲಿ ಭಗವತ್ಪಾದ ಜಗಗೋವಿಂದಂ ಅಂತ ಏನೊಂದು ಪ್ರಸಿದ್ಧವಾಗಿದೆ, ಮೋಹಮುದ್ಗರ ಅಥವಾ ಚರ್ಪಟ ಪಂಚರಿಕ, ಅದು ಹೇಳ್ತಾರೆ, ನಲಿನೀರಲಗದ ಜಲವತ್ತರಂ. ಇದು ಭಗವತ್ಪಾದರ ಮಾತು. ಪ್ರಶ್ನೋತ್ತರದ ಮಾಲಿಕಾದ ಕೇಳ್ತಾರೆ, ಈ ಥರದ್ದು ತರಲ ಕಿಂ ಅಂತ ಕೇಳ್ತಾರೆ. ಅಲ್ಲಿ ಯೌವನಂ ಧನಂಚ ಆಯು ಅಂತ ಉತ್ತರ ಕೊಡ್ತಾರೆ. ಕಮಲದ ದಳದ ಮೇಲೆ ನೀರು ನಿಂತರೆ ಅದೆಷ್ಟು ಚಂಚಲವೋ ಅಂಥ ಯಾವುದು ಅಂತ ಪ್ರಶ್ನೋತ್ತರ
ಅದಕ್ಕೆ ಉತ್ತರ ಯೌವನ ಧನ ಆಯುಸ್ಸು. ಭಜಗೋವಿಂದನಲ್ಲಿ ತದ್ವಜ್ಜೀವಿತ ಮತಿ ಚಪಲ, ಬದುಕು ಕೂಡ ಇಷ್ಟೇ. ವಿಧಿ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕಹತಂಚ ಸಮಸ್ತಂ ಅಂತ ಅಲ್ಲಿ ಹೇಳಿದರು. ಆಮೇಲೆ ಹೇಳಿದರು ಮಾಟು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಈ ಇಷ್ಟೂ ವಿಷಯಗಳಲ್ಲಿ ನೀನು ಗರ್ವ ಪಡುತ್ತೀಯ, ದುಃಖಕ್ಕೆ ಒಳಗಾಗುತ್ತೆ. ಇದೆಲ್ಲ ಕೆಲವೇ ಕ್ಷಣಗಳಿರ್ತಕ್ಕಂಥದ್ದು, ಅತಿ ಚಂಚಲವಾದ್ದು. ನೀ ಶಾಶ್ವತವಾದ ಕಡೆ ನೋಡಿ, ಆವಾಗ ಜನ್ಮ ಸಾರ್ಥಕವಾಗುತ್ತೆ ಅಂತ ಗುರುತ್ವಾದರು ಕೂಡ ಹೇಳಿದರು. ಹೀಗೆ ನಾವು ಯಾವುದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರು ಏನು ಎಷ್ಟೋ ಸಾರಿ ನಾವು ಹೇಳ್ತೇವೆ ವೇದಾಂತ ವೇದಾಂತ ವೇದಾಂತವನ್ನು ಬಿಟ್ಟುಬಿಡೋಣ. ಇದೊಂದು ಜೀವನ ಚೆನ್ನಾಗಿ ಆಗಬೇಕಾದರೂ ಕೂಡ ಈ ವಿಷಯಗಳಲ್ಲಿ ನಾವು ಎಚ್ಚರದಿದ್ರೆ ತಾನೇ ನಮ್ಮ ಜೀವನ ಅದು ನೆಮ್ಮದಿಯ ಕಡೆಗೆ ಹೋಗೋದು. ಸಾಕ್ಷಾತ್ಕಾರದ ಮಾತು ಆಮೇಲೆ ದೂರ ಉಳಿಯುದು. ಒಂದು ಸಾಮಾನ್ಯ ಜೀವನ ಚೆನ್ನಾಗಿ ಆಗಬೇಕಾದ್ರೂ ಕೂಡ ಇದರಲ್ಲಿ ವಿವೇಕ ಬೇಕೇ ಬೇಕು, ಎಚ್ಚರಿಕೆ ಬೇಕೇ ಬೇಕು. ಇಲ್ಲಂತರಂತ ಕಟ್ಟಿಟ್ಟಿದ್ದು ಪಾರ್ವತಿ